ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ದಿನ ಒಂದು ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹ ಪೂಜೆ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಆ ಪೂಜೆಯಿಂದ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ. ಕೆಲಸ ಸಿಗದವ್ರಿಗೆ ಕೆಲಸ ಸಿಕ್ಕಿದೆ, ಹಾಗೆ ಮಕ್ಕಳಾಗದೇ ಇದ್ದವ್ರಿಗೆ ಮಕ್ಕಳಾಗಿದ್ದಾವೆ, ಮನೆ ಕಟ್ಟಬೇಕು ಅನ್ನೋರಿಗೆ ಮನೆ ಆಗಿದೆ. ಅವ್ರು ಏನೇನು ಜೀವನದಲ್ಲಿ ಆರ್ಥಿಕವಾಗಿ ಹಿಂದುಳಿದವರೆಲ್ಲ ಮುಂದೆ ಬಂದಿದ್ದಾರೆ, ದುಡಿಮೆಗೆ ಹತ್ತಿದ್ದಾರೆ. ಶ್ರೀಮಂತಿಕೆ ಅನ್ನೋದು ನೋಡಿ ನಾವು ದುಡಿದ್ರಷ್ಟೇ ಬರಲ್ಲ, ದುಡಿಬೇಕು, ಬಟ್ ಅದ್ರ ಜೊತೆಗೆ ನಾವು ದೇವರು ಅಂತಂದೇಳಿ ಮಾಡಲೇಬೇಕಾಗುತ್ತೆ. ಅದು ನಿಮ್ಮ ಇಷ್ಟ. ನನ್ನ ಒಂದು ಮಾಹಿತಿ ನಿಮಗೆ ತಿಳಿಸ್ಬೇಕು ಅನ್ನಿಸ್ತು. ಯಾಕಂದರೆ ಇದು 3 ವರ್ಷಕ್ಕೊಂದು ಸಲ ಬರುವಂತಹ ಅಧಿಕ ಮಾಸದ ಒಂದು ಪೂಜೆ. 3 ವರ್ಷಕ್ಕೊಂದು ಸಲ ನೀವು ಮಾಡಬೇಕಾಗತ್ತೆ. ಇದನ್ನು 3 ವರ್ಷ ಮಾಡಬೇಕಾಗತ್ತೆ. ನೀವು ಇಲ್ಲಾಂದರೆ 16 ಸೋಮವಾರ ಮಾಡಬೇಕಾಗಿರ್ತಿತ್ತು. ಯಾಕಂದರೆ ಎಲ್ಲರೂ ಡ್ಯೂಟಿಗೆ ಹೋಗೋರು, ಎಲ್ಲರೂ ಬ್ಯುಸಿ ಟೈಮು. ಈಗ ಎಲ್ಲರೂ ಯಾರಪ್ಪ ಸಿಗ್ತಾರೆ ಅಂದರೆ ಯಾರೂ ಸಿಗೋ ಅಂಥ ಮಾತೇ ಇಲ್ಲ ನೋಡಿ. ಅಧಿಕ ಮಾಸದಲ್ಲಿ ನೀವು ನಿಮ್ಮ ಏನೇ ಒಂದು ಕೆಲಸ ಇದ್ರೂ ಮೊದಲು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಸಂಕಲ್ಪ ಮಾಡ್ಕೊಂಡಾದಮೇಲೆ ನೀವು ಪೂಜೆನ ಶುರು ಮಾಡಬೇಕಾಗತ್ತೆ. ಇವತ್ತು ಶುಕ್ರವಾರ ಹೇಳ್ತಾ ಇದ್ದೀನಿ, ಸೋಮವಾರದಿಂದ ಶುರು ಮಾಡಬೇಕಾಗುತ್ತೆ. ನಾನು ಕ್ಯಾಲೆಂಡರ್ ನೋಡಿಲ್ಲ, ಬಹುಶಃ 4 ಸೋಮವಾರ ಬಂದಿದೆ ಅನಿಸುತ್ತೆ. ಅಧಿಕ ಮಾಸದಲ್ಲಿ ಬರುವಂತಹ ಈ ಅಮಾವಾಸ್ಯೆ, ಶನಿವಾರ ಅಮಾವಾಸ್ಯೆ ಇದೆಯಲ್ಲ, ಈ ಅಮಾವಾಸ್ಯೆಯಿಂದ ತಿರ್ಗಾ ಅಮಾವಾಸ್ಯೆ ಬರೋ ತನಕ ಅಧಿಕ ಮಾಸ ಇರುತ್ತೆ. ಅಮಾವಾಸ್ಯೆ ಒಳಗೆ ನಿಮಗೆ ಎಷ್ಟು ಸೋಮವಾರ ಬರುತ್ತೆ ಕ್ಯಾಲೆಂಡ್ರಲ್ಲಿ ನೋಡಿಕೊಂಡು ಪೂಜೆನ ಶುರು ಮಾಡಿ. ಆರ್ಥಿಕವಾಗಿ ಹಿಂದುಳಿದರೆಲ್ಲರೂ ದಯವಿಟ್ಟು ಮುಂದೆ ಬನ್ನಿ. ಒಂದೇ ದುಡಿಮೆ ನಂಬ್ಕೋಬೇಡಿ, ಸೈಡ್ ಒಂದು ದುಡಿಮೆ ಇರಲಿ. ಹಾಗೆ ನೋಡಿ, ಒಂದು ಉಳಿತಾಯ ಮಾಡಬೇಕಾಗತ್ತೆ, ಉಳಿತಾಯನೂ ಮಾಡಿ. ನೀವು ಅಂದ್ಕೊಂಡು ಕೆಲಸದಲ್ಲೆಲ್ಲ ಸಕ್ಸಸ್ ಸಿಗಲಿ ಅಂತಂದು ಹೇಳ್ತಾ ಈ ಪೂಜೆನ ಯಾವ ರೀತಿ ಮಾಡೋದು ಅಂತಂದೇಳಿ ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ ನೋಡಿ, ಹುತ್ತದ ಮಣ್ಣು ಬೇಕಾಗುತ್ತೆ. ಹುತ್ತದ ಮಣ್ಣು ನಿಮಗೆ ಆನ್ಲೈನಲ್ಲಿ ಬಹುಶಃ ಸಿಗ್ಬೋದು ಅನಿಸುತ್ತೆ. ಯಾರೋ ಹೇಳಿದರು ನಾವು ಆನ್ಲೈನಲ್ಲಿ ತರಿಸ್ಕೊಂಡ್ವಿ ಅಂತಂದು. ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ನೋಡಿ ಸ್ನೇಹಿತರೆ, ಆ ಹುತ್ತದ ಮಣ್ಣನ್ನು ತಗೊಂಬಂದು ಅದನ್ನ ಸ್ವಲ್ಪ ಜರಡಿ ಮಾಡಬೇಕಾಗತ್ತೆ. ನೀವು ಜರಡಿ ಮಾಡಿ ಅದರಲ್ಲಿರ್ತಕ್ಕಂತಹ ಕಲ್ಲು ಎಲ್ಲ ತೆಗೆದು ಸೋಮವಾರ ಬೆಳಗ್ಗೆ ನೀವು ಸ್ನಾನ ಮಾಡಿ 4 ಸೋಮವಾರ ಬಂತು ಅಂತಂದರೆ 4 ಲಿಂಗು ಮಾಡಬೇಕಾಗತ್ತೆ. ಮೊದಲನೇ ಸೋಮವಾರ 4 ಲಿಂಗು, ಆ ಹುತ್ತದ ಮಣ್ಣಿಂದ 4 ಲಿಂಗು ಮಾಡಿ ಅದಕ್ಕೆ ನೋಡಿ 21 ಅವತ್ತು ನೀವು ಉಪವಾಸ ಮಾಡಬೇಕು. ನಾನು ಬರ್ಕೊಂಡಿದ್ದೀನಿ, ಅವ್ರು ಏನು ಹೇಳಿದ್ದಾರೆ ಅಂದ್ಕೊಂಡೇಳಿ ಬರ್ಕೊಂಡಿದ್ದೀನಿ. ಅವತ್ತು ಉಪವಾಸ ಇರಬೇಕು. ಉಪವಾಸ ಅಂತಂದರೆ ನೀವು ಹಾಲು, ಹಣ್ಣು, ಈ ಥರ ಏನಾದರೂ ಜ್ಯೂಸು ಈ ಥರ ಎಲ್ಲ ತೊಗೋಬೋದು. ಆಮೇಲೆ ಏನಪ್ಪ ಅಂತಂದರೆ ಗೋಧಿ ಹಿಟ್ಟು, ಕಡಲೆ ಹಿಟ್ಟನ್ನ ಎರಡನ್ನೂ ಮಿಕ್ಸ್ ಮಾಡಿ ನೀವು ಒಂದು ಸ್ವಲ್ಪ ದಪ್ಪ ಚಪಾತಿ ಮಾಡಬೇಕಾಗತ್ತೆ. ಸ್ವಲ್ಪ ದಪ್ಪಗೆ ಇರಬೇಕದು. ಅದನ್ನು ತಣ್ಣಗೆ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕ್ಬಿಡಿ. ಮಾದಲಿ ಅಂತಾರೆ ನೋಡಿ, ಕೆಲವರೆಲ್ಲ ಗೋಧಿ ಬೀಸ್ಕೊಂಬಂದು ಅದು ಮಾದಲಿ ಮಾಡ್ತಾರೆ. ಬಟ್ ಈಗ ಒಂದು ಈಗಿನ ದುನಿಯಾ ಎಲ್ಲರೂ ಫಾಸ್ಟ್ ಇದ್ದೀರಾ, ಅದಕ್ಕೆ ನಾನು ಇದನ್ನು ಸುಲಭವಾಗಿ ಮಾಡ್ತಕ್ಕಂತಂದು ಹೇಳಿದೆ. ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ, ಮುಕ್ಕಾಲು ಭಾಗ ಗೋಧಿ ಹಿಟ್ಟು ಹಾಕಿ, ಕಾಲು ಭಾಗ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಚಪಾತಿ ಮಾಡಿ ತಣ್ಣಗಾದ ಸ್ವಲ್ಪ ದಪ್ಪನೆ ಮಾಡಿ, ಅದು ಸ್ವಲ್ಪ ಉಗುರು ಬೆಚ್ಚಗೆ ಐತಪ್ಪ ಅನ್ನೋ ಹೊತ್ತಿನಾಗ ಅದನ್ನ ಗಟ್ಟಿಯಾಗಿ ಬೇಯಿಸ್ಬೇಕಾಗುತ್ತೆ. ನೀವು ಮೆತ್ತು ಬೇಯಿಸ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿ ಬೇಯಿಸಿ. ಹಾಗೆ ನೋಡಿ, ಅದನ್ನು ಮಿಕ್ಸರ್ಗೆ ಹಾಕಬೇಕಾಗುತ್ತೆ. ನೀವು ಮಿಕ್ಸರ್ಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಬೇಕು. 4 ಲಿಂಗು ಏನು ಮಾಡಿರ್ತೀರಲ್ಲ ಅದಕ್ಕೆ ಅಕ್ಕಿಯನ್ನು ಹಾಕಬೇಕು. ನೀವು ಅಕ್ಕಿಯನ್ನು ಆರಿಸ್ಕೋಬೇಕಾಗುತ್ತೆ. ಕೆಲವೊಂದು ಮುರಿದಿರುತ್ತೆ, ಕೆಲವೊಂದು ಕಟ್ಟಾಗಿರುತ್ತಲ್ವ ಅಕ್ಕಿ, ಆ ಥರ ಅಕ್ಕಿ ಹಾಕಬೇಡಿ. ಕರೆಕ್ಟಾಗಿ 16 ಅಕ್ಕಿಯನ್ನು ಆರಿಸ್ಕೊಳ್ಳಿ. 16 ಅಕ್ಕಿ, 16 ಚಿಕ್ಕ ಹೂವು ಸಿಕ್ತು ಅಂದರೆ ಚಿಕ್ಕ ಹೂವು ಓಕೆ. ಇಲ್ಲಪ್ಪ ನಮಗೆ ಸಿಗೋದೇ ಇಲ್ಲ ಚಿಕ್ಕ ಹೂವು ಅಂತಂದರೆ ಬಿಲ್ಪತ್ರಿ ಮಸ್ಟ್ ಆ್ಯಂಡ್ ಶುಡ್ ಇದಕ್ಕೆ ಬೇಕೇ ಬೇಕು. ಇದು ಬಿಲ್ಪತ್ರಿ ಪೂಜೆನೇ ಅನ್ಕೋಬೋದು ನೀವು. ಮೊದಲನೇ ವಾರ 4 ಮಾಡಬೇಕು, ತಿರ್ಗಾ 4, ತಿರ್ಗಾ 4, ತಿರ್ಗಾ 4, ಅಲ್ಲಿಗೆ 4 16 ಆಯ್ತಲ್ವ. 16 ಆದಮೇಲೆ ಕೊನೆಯ ವಾರ ಸೋಮವಾರ ನೀವು ಉಳಿದಂತಹ ಮಣ್ಣಿನಲ್ಲಿ ದೊಡ್ಡದೊಂದು ಲಿಂಗು ಮಾಡಬೇಕಾಗತ್ತೆ. ಆಮೇಲೆ ಫಸ್ಟ್ನೇ ವಾರ ಲಿಂಗು ಮಾಡಿರ್ತೀರಲ್ಲ ಅದನ್ನು ನೀವು ಪೂಜೆ ಮಾಡಿದ ತಕ್ಷಣವೇ ಎಲ್ಲ ಮುಗಿದಾದ್ಮೇಲೆ ತಿರ್ಗಾ ಬೆಳಗ್ಗೆ ಅದನ್ನು ಒಂದು ಬಾಕ್ಸಲ್ಲಿ ಎತ್ತಿಡಬೇಕಾಗತ್ತೆ. ಯಾಕಂದರೆ ಯಾವುದೇ ಒಂದು ಮುಟ್ಚೆಟ್ಟಾಗಬಾರ್ದು, ಯಾವುದೇ ಒಂದು ಕಟ್ಟಾಗಬಾರ್ದು. ಇದನ್ನು ಸ್ವಲ್ಪ ಮಡಿಯಿಂದ ಮಾಡಿದರೆ ನೀವು ಜೀವನದಲ್ಲಿ ಅತಿ ವೇಗವಾಗಿ ಬಹು ಬೇಗನೆ ಮೇಲೆ ಜಾತೀರ ನೋಡಿ. ಶ್ರೀಮಂತಿಕೆ ಗುಟ್ಟು ಎಲ್ಲಿದೆ ಅಂದರೆ ಕೆಲವೊಂದು ಪೂಜೆಯಲ್ಲಿ ನಾವು ಏನು ಮಡಿ ಮಾಡ್ತೀವಲ್ಲ ಆ ಮಡಿಯಲ್ಲಿ ಇರುತ್ತೆ ನೋಡಿ. ನಮಗೆ ಚಿಕ್ಕ ಹೂವು ಏರ್ಸೋಕ್ಕಾಗಲ್ಲ, ಅಷ್ಟೊಂದು ಪುರ್ಸೊತ್ತಿಲ್ಲ ಅನ್ನೋರು
ಮಾಲೆ ಹಾಕ್ಬೋದು. ಅದಕ್ಕೆ 4 ಲಿಂಗೂ ಇಟ್ಟು ಪೂಜೆ ಮಾಡಿ ನೀವು 16 ಅಕ್ಕಿ ಕಾಳನ್ನ ಹಾಕ್ಬೋದು. 16 ಬಿಲ್ಪತ್ರೆ ಗೊತ್ತಲ್ಲ, 3 ದಳ ಇರುತ್ತಲ್ಲ, ಆ 16 ಆರಿಸ್ಕೊಂಬಂದು 16 ಬಿಲ್ಪತ್ರೆ ಹಾಕಬೇಕು. ಇಲ್ಲಾಂದರೆ ಒಂದು ಸ್ವಲ್ಪ ಇಷ್ಟುದ್ದ ಮಾಲೆ ತೊಗೊಂಬಂದು ಹಾಕಿಬಿಡಿ. ಹೂವಿನ ಮಾಲೆನ ಹಾಕಬೇಕಾಗುತ್ತೆ. ಆಮೇಲೆ ಸಂಕಲ್ಪ ಮಾಡಿಕೊಂಡು ನೀವು ವ್ರತ ಪಾಲನೆ ಮಾಡಬೇಕು. ಯಾಕಂದರೆ ಕೆಲವರೆಲ್ಲ ನಮ್ಮದು ಸಾಲ ಇದೆ ಅಂತೀರಾ, ಮನೆ ಕಟ್ಟಬೇಕು ಅಂತೀರಾ, ನಮ್ಮ ಹತ್ರ ದುಡ್ಡಿಲ್ಲ ಅಂತೀರಾ, ಆಮೇಲೆ ಸ್ವಲ್ಪ ವಯಸ್ಸಾದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇದನ್ನು ಡ್ಯೂಟಿಗೆ ಹೋಗೋರು ಮಾಡ್ಲಿಕ್ಕೆ ಆಗೋದಿಲ್ಲ. ಆದಷ್ಟು ನೋಡಿ ವ್ರತ ಹಿಡಿಬೇಕಾಗುತ್ತೆ ಎಲ್ರೂ. ಇದು ಎಲ್ರಿಗೂ ಒಂದು ಉಪಯೋಗವಾಗುವಂತಹ ಪೂಜೆ ಇದು. ಯಾಕಂದರೆ ನೀವು ಪದೇ ಪದೇ ಮಾಡೋಂಥ ಪೂಜೆ ಅಲ್ಲ. ಅಧಿಕ ಮಾಸದಲ್ಲಿ ಬರುವಂತಹ 4 ಸೋಮವಾರನೇ ಬರೋದು, 5 ಬಂದಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. 4 ಸೋಮವಾರ ಮಾಡಬೇಕಾಗುತ್ತೆ. ಕೊನೆಯ ದಿನ ಏನು ಮಾಡಬೇಕಪ್ಪ ಅಂತಂದರೆ, ಯಾರಿಗಾದ್ರೂ ಒಬ್ಬರಿಗೆ ಬಟ್ಟೆ ದಾನ, ಎಲ್ಲರನ್ನೂ ಊಟಕ್ಕೆ ಕರಿಬೋದು. ಊಟಕ್ಕೆ ಕರೆದ್ರೇ ಒಳ್ಳೆಯದು. ನಿಮ್ಮ ಮನೇಲಿ ಏನಿರ್ತೈತೆ ಅದು, ಟಿಫನಿಗೆ ಕರೆಯೋದಾದ್ರೂ ಕರೀರಿ, ಊಟಕ್ಕೆ ಕರೆಯೋದಾದ್ರೂ ಕರೀರಿ. ನೀವು ಊಟಕ್ಕಾಗಲಿ ಕರಿ, ಅವ್ರಿಗೆ ಬಟ್ಟೆ ಕೊಡಿ. ಅವರು ಸಹ ನಿಮಗೆ ಬಟ್ಟೆ ಕೊಡ್ತಾರೆ. ಗೊತ್ತಿದ್ದವರು ಗೊತ್ತಿಲ್ಲದವರು ಕೊಡಲ್ಲ. ಈ ಪೂಜೆ ಕೆಲವರಿಗೆ ಗೊತ್ತಿರಲ್ವಲ್ಲ, ಅದನ್ನು ನೀವು ತಪ್ಪು ತಿಳ್ಕೊಬೇಡಿ. ಹಾಗೆ ನೀವು ಹೆಣ್ಣು ಮಕ್ಕಳು ಇರ್ತೀರಲ್ಲ ಮನೆಯಲ್ಲಿ, ಆ ದಿನ ಪೂಜೆ ಮುಗಿಸುವಾಗ ನಿಮ್ಮ ತಾಯಿ ಮನೆಯಿಂದ ಸೀರೆ ಕೊಡೋದಾದರೆ ಸೀರೆ ತೊಗೊಂಬನ್ನಿ ಅಂತೇಳಿ, ಸೀರೆ ಬ್ಲೌಸ್ ಪೀಸು. ಇಲ್ಲಪ್ಪ ನಮಗೆ ಯಾರೂ ಇಲ್ಲ ಅನ್ನೋರು ಅವ್ರ ಮನೆಯಿಂದ ಸ್ವಲ್ಪ ಏನು ಮಡ್ಲಕ್ಕಿ ತರ್ತಾರೆ. ಅವತ್ತು ಅವ್ರ ಹತ್ರ ಮಡ್ಲಕ್ಕಿ ಹಾಕ್ಸಬೇಕಾಗುತ್ತೆ. ಹೊಸ ಸೀರೆ ಬ್ಲೌಸ್ ಪೀಸು ಮಡ್ಲಕ್ಕಿ ತಾಯಿ ಮನೆಯಿಂದ ಕೊಡ್ತಾರೆ. ನಮ್ಗೆ ಯಾರೂ ಇಲ್ಲ, ನಾವು ತವ್ರ ಮನೆಯವ್ರ ಹತ್ರ ಚೆನ್ನಾಗಿಲ್ಲ ಅನ್ನೋರು, ನೀವು ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸು ಯಾರಿಗಾದ್ರೂ ಹೇಳಿದರೆ, ಈ ಕೆಲಸಕ್ಕೆ ಮಾತ್ರ ಯಾರೂ ಕೊಡಲ್ಲ ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಆಮೇಲೆ ಇದಕ್ಕೆ ಒಂದು ಬುಕ್ಕ ಸಿಗುತ್ತೆ ನೋಡಿ, 16 ಸೋಮವಾರ, ಇದಕ್ಕೆ ಸುಳ್ಳೆ ಸೋಮವಾರ ಅಂತ ಕರೀತಾರೆ. ಇದ್ರದ್ದು ಮಾಹಿತಿ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಅಷ್ಟೇ ಕಟ್ನಿಟ್ಟಾಗುತ್ತೆ. ಇದು 16 ಸೋಮವಾರ ನಿಮಗೆ ವ್ರತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಧಿಕ ಮಾಸದಲ್ಲಿ ನೀವು 3 ಅಧಿಕ ಮಾಸ ಅಲ್ಲಿಗೆ ಕರೆಕ್ಟ್ ಆಗಿಬಿಡುತ್ತೆ. 16 ಅಲ್ವಾ, 4 4 4 8 4 12 ಆಗುತ್ತೆ. 3 ವರ್ಷ ಮಾಡಿದರೆ 16 ನಿಮ್ಮ ಕೈಲಿ ವಾರ ವಾರ ಮಾಡೋಕ್ಕಾಗಲ್ಲ. ಎಲ್ಲರೂ ಈಗಿನ ಪ್ರಪಂಚದಲ್ಲಿ ಎಲ್ಲರೂ ಬ್ಯುಸಿ ಇರೋದ್ರಿಂದ, ಮಾಡಬೇಕು ಅಂತ ಮನಸ್ಸಿದ್ದವರು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಅಧಿಕ ಮಾಸದಲ್ಲಿ ಇದು ಚಿಕ್ಕದೊಂದು ಪೂಜೆ ಮಾಡಿ ನೋಡಿ. ನಿಮಗೇನು ತೊಂದರೆ ಆಗ್ಬೋದು ಅಂದರೆ, ಹುತ್ತದ ಮಣ್ಣು ಮಾತ್ರ ತೊಂದರೆ ಆಗ್ಬೋದು. ಹುತ್ತದ ಮಣ್ಣು ಮಾತ್ರ ನಾನು ಯಾರನ್ನ ಕೇಳಿದ್ದೆ, ಆನ್ಲೈನಲ್ಲಿ ಸಿಗುತ್ತೆ, ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೋಬೇಕು ಅಂತಂದರು. ಟ್ರೈ ಮಾಡಿ ನೀವು, ಆನ್ಲೈನಲ್ಲಿ ಸಿಗೋದಾದರೆ ಓಕೆ, ತರಿಸ್ಕೊಂಡು ಸೋಮವಾರ ನೀವು, ನಮಗೆ ಆನ್ಲೈನಲ್ಲಿ ಬರಲಿಲ್ಲ ಮೇಡಮ್, ಸೋಮವಾರ ಸಾಯಂಕಾಲ ಮಾಡಿ, ಅದೇನು ಪರವಾಗಿಲ್ಲ. ನೀವು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಾಯಂಕಾಲ ಲಿಂಗು ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ, ಆ ನೈವೇದ್ಯ ಮಾಡಿದ್ದೇನಿರುತ್ತಲ್ಲ ಅದನ್ನೊಂದು ಮಸ್ಟ್ ಆ್ಯಂಡ್ ಶುಡ್ ತಿಳ್ಕೊಳ್ಳೇಬೇಕು ನೀವು. ನೈವೇದ್ಯ ಮಾಡಿದ್ದು ಅದು ನಾವು ಮಾದಲಿ ಅಂತೀವಿ ಇಲ್ಲಿ, ಅದು ಸ್ವೀಟ್ ಏನಿರುತ್ತಲ್ಲ ಅದನ್ನು 3 ಭಾಗ ಮಾಡಿ ಇರಬೇಕಾಗುತ್ತೆ. ಒಂದೇ ತಟ್ಟೆಯಲ್ಲಿ ನೀವು ಅದನ್ನು 3 ಭಾಗ ಮಾಡಿ. ಇಲ್ಲಪ್ಪ ಅಂತಂದರೆ ಅದನ್ನು 3 ಬೌಲಲ್ಲಾದ್ರೂ ಹಾಕಿಡಿ. 1 ಭಾಗ ನೈವೇದ್ಯನ ಎಲ್ಲರೂ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೂ ಕೊಡಬೇಕಾಗುತ್ತೆ. ಒಂದನ್ನು ಆಕಳಿಗೆ ಕೊಡಬೇಕಾಗುತ್ತೆ. ನಿಮಗೆ ಸ್ವಲ್ಪ ರಿಸ್ಕ್ ಅನಿಸ್ಬೋದು ಇದು ಪೂಜೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಬೇಕಾಗುತ್ತೆ ನೀವು. 1 ಭಾಗ ಆಕಳಿಗೆ ಕೊಡಬೇಕು, 1 ಭಾಗ ನೀವು ತಿನ್ನಬೇಕು, 1 ಭಾಗ ಮನೆಯವರಿಗೆಲ್ಲ ಹಂಚಬೇಕಾಗುತ್ತೆ ನೋಡಿ. ಇದನ್ನು ಮಾತ್ರ ಆದಷ್ಟು ಪ್ರಯತ್ನಪಟ್ಟು ಮಾಡಿ, ನಿಮಗೂ ಒಳ್ಳೆಯದಾಗಲಿ. ಆಮೇಲೆ ಲಿಂಗುನ ಮಾತ್ರ ಬಾಕ್ಸಲ್ಲೇ ಇಡಬೇಕಾಗುತ್ತೆ ನೀವು. ಕೊನೆಯ ದಿನ ಏನು ಮಾಡಬೇಕಪ್ಪ, 4 ಅಧಿಕ ಮಾಸ ಮುಗೀತು, ನಾವು ಲಿಂಗುನ ಮಾಡಿದ್ವಿ, ಎಲ್ಲ ಲಿಂಗು ಚೆನ್ನಾಗಿದೆ, ಏನೂ ಕಟ್ಟಾಗಿಲ್ಲ ಅನ್ನೋರು ಕೊನೆಯ ದಿನ ನೀವು ಪೂಜೆ ಮಾಡಿ, ಸೋಮವಾರ ಮಾಡಿರ್ತಿಲ್ಲ, ಸೋಮವಾರ ಬಿಡಿ, ಮಂಗಳವಾರ ಕಳ್ಸೋಕೆ ಹೋಗಬೇಡಿ. ಬುಧವಾರ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ನದಿ ಇಲ್ಲ ಊರಿಗೆ ಹೋಗಿ, ಅದು ಒಂದು ಟ್ರಿಪ್ ಅನಿಸುತ್ತಲ್ವಾ. ಟ್ರಿಪ್ ಅಂತ ಇದು ಬಿಡಬೇಕು ಅಂತಂದೇಳಿ ಕೆಲವ್ರ ಮನೇಲಿ ಬುತ್ತಿ ರೊಟ್ಟಿ ಮಾಡಿಕೊಂಡು ನದಿಗೆ ಹೋಗಿ ಊಟ ಮಾಡಿಕೊಂಡು ಬಿಟ್ಟು ಅಲ್ಲಿ ಪೂಜೆ ಮಾಡಿ ಬರೋರಿದ್ದಾರೆ. ನಿಮಗೂ ಒಂದು ಟ್ರಿಪ್ ಆಗುತ್ತೆ, ಇದು ಒಂದು ಸಂತೋಷ ಅನಿಸುತ್ತೆ. ಯಾಕಂದರೆ ಒಂದೇ ವಾರದಲ್ಲಿ ನಿಮಗೆ ಇದು ರಿಸಲ್ಟ್ ಗೊತ್ತಾಗುತ್ತೆ. ಏನೇ ಕೆಲಸ ಇದ್ದರೂ ಸಕ್ಸಸ್ ಆಗಬೇಕು ಅಂದರೆ ನೀವು ದಯವಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ಪೂಜೆಗೆ ಶುರು ಮಾಡಿ ನೋಡಿ. ನಾನು ಬರ್ಕೊಂಡಿರೋದು ಎಲ್ಲದನ್ನೂ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು. 1 ಭಾಗ ಮಾತ್ರ ನೈವೇದ್ಯ ಅದು ಏನು ಸ್ವೀಟ್ ಇರುತ್ತಲ್ಲ ಅದನ್ನು 1 ಭಾಗ ಎಲ್ರಿಗೂ ಹಂಚಬೇಕು, 1 ಆಕಳಿಗೆ ಕೊಡಬೇಕು, 1 ನೀವೇ ಏನು ಪೂಜೆ ಮಾಡಿರ್ತೀರಲ್ಲ ನೀವೇ ಗಂಡ ಹೆಂಡತಿ ತಿನ್ಬೋದು. 16 ಅಕ್ಕಿನ ದೇವ್ರಿಗೆ ಹಾಕಬೇಕಾಗುತ್ತೆ. 16 ಅಕ್ಕಿ ಒಳ್ಳೆ ಅಕ್ಕಿ ಆರಿಸ್ಕೊಳ್ಳಿ, ಕಟ್ಟಾಗಿದ್ದು ಮಾತ್ರ ಹಾಕಲೇಬೇಡಿ ನೀವು. ಬಿಲ್ಪತ್ರೆ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಆಮೇಲೆ ನಿಮಗೆ ಚಿಕ್ಕದಾಗಿ ಹೂವು ಸಿಕ್ತಪ್ಪ ಅಂದ್ರೆ 16 ಹಾಕ್ಬೋದು. ಇಲ್ಲ ನಮಗೆ ಅರ್ಜೆಂಟ್ ಇದೆ ಅನ್ನೋರು 1 ಮಾಲೆ ಹಾಕ್ಬಿಡಿ.
ಕೊನೆ ದಿನ ಮಾತ್ರ ಊಟಕ್ಕೆ ಕರೀರಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ, ಇಲ್ಲ ನಮ್ಗೆ ಊಟನೇ ಮಾಡೋಕ್ಕಾಗಲ್ಲ, ಒಂದು ಸ್ವೀಟ್ ಏನೋ ಕೇಸರಿ ಬಾತು, ಉಪ್ಪಿಟ್ಟು ಏನೋ ಒಂದು ನಿಮ್ಮ ಮನೇಲಿ ಇದ್ದಿದ್ದು ಮಾಡಿ ಅವ್ರಿಗೆ ಊಟ ಮಾಡಿಸಿ ಅವರಿಗೆ ಒಬ್ಬರಿಗೆ ಬಟ್ಟೆ ಕೊಟ್ಟು ಕಳಿಸ್ಬೇಕಾಗುತ್ತೆ. ನನಗೆ ಇದು ಇಷ್ಟು ಗೊತ್ತು, ಅವ್ರನ್ನ ಕೇಳಿ. ಯಾಕಂದರೆ ಅವರು ತುಂಬ ಏನಪ್ಪ ಅಂದರೆ ಎಷ್ಟು ಇತ್ತು ಮನೆಯವ್ರದ್ದು ಅಂತಂದರೆ ತುಂಬಾ ಸಣ್ಣದು, ತುಂಬಾ 10x10 ಅಲ್ಲ, 8x8 ಇತ್ತೇನೋ. ಅದರಲ್ಲೇ ಒಂದು ನೆರಕೆ ಅಂತಾರೆ ನೋಡಿ, ಕಟ್ಟಿಗೆದೆಲ್ಲ ಕಟ್ಕೊತಾರಲ್ಲ, ಆ ಥರ ಇತ್ತು. ಅವರು ಈ ಪೂಜೆನ ಪ್ರತಿ ಅಧಿಕ ಮಾಸದಲ್ಲಿ ಮಾಡಿ ಈಗ ಒಂದು ಮನೆ ಕಟ್ಟಿದ್ದಾರೆ, ಹಾಗೆ ಒಂದು ಸೈಟು ತೊಗೊಂಡಿದ್ದಾರೆ. ಅವ್ರ ಯಜಮಾನರು ಆಟೋ ಓಡಿಸ್ತಾ ಇದ್ದಾರೆ, ಆಟೋದಲ್ಲಿ ಅವ್ರು ಡಬಲ್ ದುಡಿಮೆ ಮಾಡ್ತಾ ಇದ್ದಾರೆ ಬಿಡಿ, ಆಟೋ ಓಡಿಸ್ತಾ ಇದ್ದಾರೆ. ಅವ್ರ ಮಗನ ಕೆಲಸದಾಗಿದ್ದಾನೆ, ಅವ್ರಿಗೆ 3 ಜನ ಹೆಣ್ಮಕ್ಳು, ಅವ್ರದ್ದು ಮದುವೆ ಮಾಡಿದ್ರು ಅವರು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇನು, ಪೂರ್ತಿ ವಿಡಿಯೋ ನೋಡಬೇಕು, ಯಾವಾಗಲೂ ಪೂರ್ತಿ ವಿಡಿಯೋ ನೋಡಿ ಅಲ್ಲಿ ಏನಾಗಿತ್ತು, ಯಾರಿಗೆ ಒಳ್ಳೇದಾಗಿತ್ತು ಅಂತ ತಿಳ್ಕೊಂಡಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ಕಷ್ಟಪಟ್ಟು ನಾವು ಇದನ್ನು ಮಾಡೇ ಮಾಡ್ತೀವಮ್ಮ ಅನ್ನೋರು ಪ್ರಯತ್ನ ಪಡಿ. ಇಲ್ಲಪ್ಪ ನಾನು ಕೈಲಿ ಆಗೋದೇ ಇಲ್ಲ, ಇಲ್ಲವೆಲ್ಲ ಇಷ್ಟೊಂದು ರಿಸ್ಕಾ, ನಾವು ಉಪವಾಸ ಇರಬೇಕಾ ಮೇಡಮ್, ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಅನ್ನೋರು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಕೆಲಸ ಮಾಡಿ, ಅದೇನಿರುತ್ತಲ್ಲ ಗೋಧಿ ಹಿಟ್ಟು ಮತ್ತು ಕಡಲೆ ಅದನ್ನೆಲ್ಲ ಸ್ವೀಟ್ ಏನು ಮಾಡ್ಕೊಂಡಿರ್ತೀರಲ್ಲ, ಅದನ್ನು ನೀವು ನೈವೇದ್ಯ 3 ಭಾಗ ಮಾಡಿಕೊಂಡು ಒಂದು ದೇವಸ್ಥಾನಕ್ಕೆ ನೈವೇದ್ಯ ಮಾಡ್ಕೊಂಬಂದ್ಬಿಡಿ. ಮಸ್ತ್ ಅನ್ಸ್ಬಿಟ್ಟು ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಲಿಕ್ಕೆ ಕೊಡಿ. ಇಲ್ಲಿ ಅಭಿಷೇಕ ಮಾಡಲಿಕ್ಕೆ ಇದು ತುಂಬಾ ಈಸಿ ಮೆಥೆಡು. ಇದನ್ನು ನಾನು ಯಾರೂ ಗೊತ್ತಿಲ್ಲ ಅನಿಸುತ್ತಿದ್ದು, ಈ ಥರ ಮಾಡೋದು. ಆಗದೆ ಇದ್ದವ್ರು ಏನು ಮಾಡಬೇಕು ಅಂತ ಕೇಳ್ತಾರೆ, ಇದು ಯಾರು ಬಹುಶಃ ಗೊತ್ತಿಲ್ಲ ಅನಿಸುತ್ತೆ. ಇದನ್ನ ನಿನ್ನೆ ನಾನು ಅವ್ರು ಹೇಳಾದ್ಮೇಲೆ ಬರ್ಕೊಂಡು ನಿಮ್ಮ ಹತ್ರ ಹೇಳ್ತಾ ಇರೋದು. ಈಗ ಆಗೋದೇ ಇಲ್ಲ ಅನ್ನೋರು ಸೋಮವಾರ ದಿನ ಅಭಿಷೇಕಕ್ಕೆ ಕೊಡಿ. ನೀವು ಹೋಗಿ ಇದಕ್ಕೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಕೊಟ್ಟು ಅಲ್ಲಿಗೊಂದು ಇದನ್ನು ಕೊಡಿ, ಬಿಲ್ಪತ್ರಿ ಹಾರ ಕೊಡಿ, ಅವ್ರು ಮುಡಿಸ್ತಾರೆ. ಬಿಲ್ಪತ್ರಿ ಹಾರ ಕೊಟ್ಟು ಮಾಡಿದಂಥ ನೈವೇದ್ಯ ಅವ್ರಿಗೆ ಕೊಡಿ. ಅವರು ಒಂದು ಭಾಗ ತೊಗೊಂಡ್ರೆ ಓಕೆ, ಕೆಲವ್ರು ತೊಗೊತಾರೆ, ಕೆಲವ್ರು ತೊಗೊಳಲ್ಲ. ದೇವಸ್ಥಾನದಲ್ಲಿ ಅವ್ರು ತೊಗೊಳ್ಳಿಲ್ಲ ಅಂದರೆ ಒಂದು ಭಾಗ ಅಲ್ಲಿ ಏನು ಮಾಡ್ತಾರೆ, ದೇವಸ್ಥಾನದಲ್ಲಿ ಎಲ್ಲರೂ ಇರ್ತಾರೆ, ಅಲ್ಲಿ ಹಂಚಿಬಿಡಿ. ಒಂದು ಭಾಗ ಮನೆಗೆ ಬಂದು ನೀವು ತಿನ್ನಿ, ಒಂದು ಭಾಗ ಎತ್ತಿಡ್ಕೊಂಡು ನೀವು ಆಕಳಿಗೆ ಕೊಡಬೇಕಾಗತ್ತೆ. ಇದು ಮಾತ್ರ ತುಂಬ ಸುಲಭವಾಗಿದ್ದು, ನಮಗೆ ಹುತ್ತದ ಮಣ್ಣು ಸಿಗಲ್ಲ ಅನ್ನೋರು ಈ ರೀತಿ ಮಾಡಿ ಕೊನೆ ದಿನ ಮಾತ್ರ ದೇವಸ್ಥಾನದಲ್ಲಿ ನೀವು ಕುತ್ಕೊಂಡು ಧ್ಯಾನ ಮಾಡಬೇಕಾಗತ್ತೆ. ನೀವು ಪ್ರತಿ ಸೋಮವಾರನೂ ಶಿವನ ದೇವಸ್ಥಾನದಲ್ಲಿ ಹೋದಾಗ ಧ್ಯಾನ ಮಾಡಿ ಬಿಲ್ಪತ್ರಿ ಹಾರ ಕೊಡಿ, ಅದು ನೈವೇದ್ಯ ಕೊಡಿ. ಅಲ್ಲಿ ಒಂದು ಭಾಗ ಹಂಚಿ, ಒಂದು ಭಾಗ ನೀವು ತಿನ್ನಿ, ಒಂದು ಭಾಗ ಆಕಳಿಗೆ ಕೊಡಿ. ಅಭಿಷೇಕ ಮುಗಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡಿ ಬಿಲ್ಪತ್ರಿಯಿಂದ ಪೂಜೆ ಮಾಡಿಸಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಶ್ರೀಮಂತಿಕೆ ಎನ್ನುವುದು ಒಂದು ಕಷ್ಟದ ದುಡಿಮೆಯಿಂದ ನಾವು ಮೇಲೆ ಬರಬೇಕಪ್ಪ ಅಂದರೆ ಕಷ್ಟಪಟ್ಟಲ್ಲಿ ದುಡಿತಾ ಇರ್ತೀವಿ, ಯಾರೋ ಒಬ್ಬರಲ್ಲಿ ಅಡ್ಡ ಹಾಕೋರು ಇದ್ದೇ ಇರ್ತಾರೆ ನಮಗೆ. ಅವಾಗ ಏನಾಗುತ್ತೆ, ನಮ್ಮನ್ನು ಕಾಲು ಹಿಡಿದು ಎಳೆಯೋರೇ ಜಾಸ್ತಿ. ನಾವು ಏನೋ ಒಂದು 10 ರೂಪಾಯಿ ದುಡಿತಾ ಇರ್ತೀವಿ, ಅದರಲ್ಲಿ ಹಿಂದೆ ಆಡ್ಕೊಳ್ಳೋರು ಜಾಸ್ತಿ. ಅದಕ್ಕೆ ಸ್ನೇಹಿತರೆ, ದಯವಿಟ್ಟು ಇವೆಲ್ಲ ನಮಗೆ ಇದರಿಂದ ಹೊರಗೆ ಬರಬೇಕಪ್ಪ ಅಂತಂದರೆ ಈ ಒಂದು ಚಿಕ್ಕ ಈಶ್ವರನ ಪೂಜೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.